ಫಾತಿಮಾ ಶೇಖ್ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ. ಮರೆತು ಹೋದ ಕ್ರಾಂತಿಕಾರಿಯ ಕತೆ. ಭಾರತದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಎನ್ನುವುದು ಕನಸಾಗಿದ್ದ ಕಾಲವೊಂದು ಇತ್ತು. ಹುಡುಗಿಯರು ಶಾಲೆಗೆ ಹೋಗೋದು ಸಮಾಜಕ್ಕೆ ಅಸಹ್ಯವಾಗಿತ್ತು. ಜಾತಿ, ಧರ್ಮ ಮತ್ತು ಲಿಂಗದ ಹೆಸರಿನಲ್ಲಿ ಜನರನ್ನು ಶಿಕ್ಷಣದಿಂದ ದೂರ ಇಡಲಾಗುತ್ತಿತ್ತು. ಆದರೆ ಅಂತಹ ಕತ್ತಲೆಯ ಕಾಲದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಸಮಾಜದ ಎಲ್ಲ ಅಡೆತಡೆಗಳನ್ನು ಮೀರಿ ಶಿಕ್ಷಣದ ದೀಪ ಹಚ್ಚಿದರು. ಅವರೇ ಫಾತಿಮಾ ಶೇಖ್. ಇಂದು ಅವರನ್ನು ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಎಂದು ಗೌರವಿಸಲಾಗುತ್ತದೆ. ಆದರೆ ಅವರ ಹೆಸರು ಇತಿಹಾಸದ ಪುಟಗಳಲ್ಲಿ ಬಹಳ ಕಾಲ ಮರೆತು ಹೋಗಿತ್ತು. ಇದು ಶಿಕ್ಷಣ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಫಾತಿಮಾ ಶೇಖ್ ಅವರ ಅದ್ಭುತ ಕತೆ. 1820ರ ದಶಕದಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಫಾತಿಮಾ ಶೇಖ್ ಜನಿಸಿದರು. ಅವರ ಸಹೋದರ ಉಸ್ಮಾನ್ ಶೇಖ್ ಸಮಾಜಮುಖಿ ವ್ಯಕ್ತಿಯಾಗಿದ್ದು, ಮಹಾತ್ಮ ಜ್ಯೋತಿರಾವ್ ಫುಲೆ ಅವರ ಆಪ್ತ ಸ್ನೇಹಿತರಾಗಿದ್ದರು. ಆ ಕಾಲದಲ್ಲಿ ಮಹಿಳೆಯರು ಶಿಕ್ಷಣ ಪಡೆಯುವುದು ವಿರಳವಾಗಿತ್ತು. ಆದರೆ ಫಾತಿಮಾ ಶಿಕ್ಷಿತರಾಗಿದ್ದರು. ಜ್ಞಾನವೇ ಸಮಾಜವನ್ನು ಬದಲಾಯಿಸುವ ಶಕ್ತಿ ಎಂಬುದನ್ನು ಅವರು ಅರಿತುಕೊಂಡಿದ್ದರು. ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರು ಹಾಗೂ ಹಿಂದುಳಿದ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಕ್ರಾಂತಿಕಾರಿ ಕಾರ್ಯ ಆರಂಭಿಸಿದ್ದರು. ಆದರೆ ಸಮಾಜದಿಂದ ಅವರಿಗೆ ಭಾರೀ ವಿರೋಧ ವ್ಯಕ್ತವಾಯಿತು. ಅವರ ಸ್ವಂತ ಕುಟುಂಬವೇ ಅವರನ್ನು ಮನೆಯಿಂದ ಹೊರಹಾಕಿತು. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಉಸ್ಮಾನ್ ಶೇಖ್ ಮತ್ತು ಫಾತಿಮಾ ಶೇಖ್ ತಮ್ಮ ಮನೆಯ ಬಾಗಿಲುಗಳನ್ನು ಫುಲೆ ದಂಪತಿಗೆ ತೆರೆದರು. ಇದು ಕೇವಲ ಆಶ್ರಯವಲ್ಲ, ಇದು ಭಾರತದ ಸಾಮಾಜಿಕ ಕ್ರಾಂತಿಯ ಹೊಸ ಅಧ್ಯಾಯವಾಗಿತ್ತು. 1848ರಲ್ಲಿ ಪುಣೆಯ ಗಂಜ್ಪೇಟ್ನಲ್ಲಿರುವ ಉಸ್ಮಾನ್ ಶೇಖ್ ಅವರ ಮನೆಯಲ್ಲೇ ಮೊದಲ ಬಾಲಕಿಯರ ಶಾಲೆ ಆರಂಭವಾಯಿತು. ಆ ಶಾಲೆಯ ಹೆಸರು ಇಂಡಿಜಿನಿಯಸ್ ಲೈಬ್ರರಿ. ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಇಬ್ಬರು ಶಿಕ್ಷಕಿಯರಾಗಿ ಕಾರ್ಯನಿರ್ವಹಿಸಿದರು. ಇಬ್ಬರು ಮನೆ ಮನೆಗೆ ತೆರಳಿ ಪೋಷಕರನ್ನು ಮನವೊಲಿಸುತ್ತಿದ್ದರು. ನಿಮ್ಮ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಬೇಕು ಎಂದು ಅವರು ತಿಳಿಸುತ್ತಿದ್ದರು. ಇದು ಆ ಕಾಲಕ್ಕೆ ನಿಜವಾದ ಕ್ರಾಂತಿಯಾಗಿತ್ತು. ಫಾತಿಮಾ ಶೇಖ್ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಅಮೆರಿಕನ್ ಮಿಷನರಿ ಸಿಂಥಿಯಾ ಫರ್ಆರ್ ಅವರಿಂದ ಶಿಕ್ಷಕ ತರಬೇತಿ ಪಡೆದರು. ಶಿಕ್ಷಣವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡ ಭಾರತದ ಮೊದಲ ಮಹಿಳೆಯರಲ್ಲಿ ಇವರಿಬ್ಬರು ಪ್ರಮುಖರು. ಅವರು ಕೇವಲ ಅಕ್ಷರಜ್ಞಾನವನ್ನೇ ಕಲಿಸಲಿಲ್ಲ, ಇತಿಹಾಸ, ಭೂಗೋಳ, ಗಣಿತ, ಸಮಾಜದ ಸಮಸ್ಯೆಗಳನ್ನು ಹಾಗೂ ಸಮಾನತೆಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಿದರು. ಆದರೆ ಅವರ ಹಾದಿ ಸುಲಭವಾಗಿರಲಿಲ್ಲ. ಮೇಲ್ಜಾತಿಯ ಸಂಪ್ರದಾಯವಾದಿಗಳು ಮತ್ತು ಕೆಲವು ಸಂಪ್ರದಾಯವಾದಿ ಮುಸ್ಲಿಮರು ಅವರ ವಿರುದ್ಧ ನಿಂತರು. ಶಾಲೆಗೆ ಹೋಗುವ ದಾರಿಯಲ್ಲಿ ಫಾತಿಮಾ ಶೇಖ್ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಮೇಲೆ ಕಲ್ಲುಗಳು ಮತ್ತು ಹಸುವಿನ ಸಗಣಿ ಎಸೆಯಲಾಗುತ್ತಿತ್ತು. ಅವರನ್ನು ಅಪಮಾನಗೊಳಿಸಲಾಗುತ್ತಿತ್ತು. ಆದರೂ ಅವರು ಹಿಂದೆ ಸರಿಯಲಿಲ್ಲ, ಏಕೆಂದರೆ ಶಿಕ್ಷಣದ ಮೂಲಕ ಸಮಾಜವನ್ನು ಬದಲಾಯಿಸಬಹುದು ಎಂಬ ನಂಬಿಕೆ ಅವರಲ್ಲಿ ಅಚಲವಾಗಿತ್ತು. ಫಾತಿಮಾ ಶೇಖ್ ಅವರ ಜೀವನ ಮತ್ತೊಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಅದು ದಮನಿತರ ಸಮುದಾಯಗಳ ಐಕ್ಯತೆ. ಒಬ್ಬ ಮುಸ್ಲಿಂ ಮಹಿಳೆ ಮತ್ತು ದಲಿತ ಸಮುದಾಯದ ಪರ ಹೋರಾಡುತ್ತಿದ್ದ ಫುಲೆ ದಂಪತಿ ಸೇರಿ ಶಿಕ್ಷಣದ ಕ್ರಾಂತಿಯನ್ನು ಕಟ್ಟಿದರು. ಇದು ಭಾರತದ ಇತಿಹಾಸದಲ್ಲಿನ ಮೊದಲ ದಲಿತ ಮುಸ್ಲಿಂ ಸಾಮಾಜಿಕ ಸಹಯೋಗದ ಉದಾಹರಣೆಗಳಲ್ಲಿ ಒಂದಾಗಿದೆ. ದುರಾದೃಷ್ಟವಶಾತ್ ಫಾತಿಮಾ ಶೇಖ್ ಅವರ ಬಗ್ಗೆ ಬಹಳ ಕಡಿಮೆ ದಾಖಲೆಗಳು ಲಭ್ಯವಿದೆ. ಇತಿಹಾಸ ಪುಟಗಳಲ್ಲಿ ಅವರ ಹೆಸರು ದಶಕಗಳ ಕಾಲ ಕಾಣಿಸಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರ ಕೊಡುಗೆಯನ್ನು ಪುನಃ ಗುರುತಿಸುವ ಪ್ರಯತ್ನಗಳು ಆರಂಭವಾಗಿದೆ. 2014ರಲ್ಲಿ ಮಹಾರಾಷ್ಟ್ರದ ಶಾಲಾ ಪಠ್ಯಪುಸ್ತಕಗಳಲ್ಲಿ ಅವರ ಜೀವನ ಚರಿತ್ರೆಯನ್ನು ಸೇರಿಸಲಾಗಿದೆ. ಇಂದು ಅವರ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಗಳು, ಸ್ಮಾರಕ ಕಾರ್ಯಕ್ರಮಗಳು ಮತ್ತು ಸಂಶೋಧನೆಗಳು ನಡೆಯುತ್ತಿವೆ. ಫಾತಿಮಾ ಶೇಖ್ ಕೇವಲ ಶಿಕ್ಷಕಿಯಲ್ಲ, ಅವರು ಶಿಕ್ಷಣದ ಮೂಲಕ ಸಮಾನತೆಯ ಕನಸು ಕಂಡ ಕ್ರಾಂತಿಕಾರಿಣಿ. ಅವರು ಧರ್ಮ, ಜಾತಿ ಮತ್ತು ಲಿಂಗದ ಎಲ್ಲ ಗೋಡೆಗಳನ್ನು ಪ್ರಶ್ನಿಸಿದ ಮಹಿಳೆ. ಇಂದು ನಾವು ಮಹಿಳಾ ಶಿಕ್ಷಣ, ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶಗಳ ಬಗ್ಗೆ ಮಾತನಾಡುವಾಗ ಫಾತಿಮಾ ಶೇಖ್ ಅವರ ಹೆಸರನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಅವರ ಕತೆ ನಮಗೆ ಒಂದು ಪಾಠದ ಕಲಿಸುತ್ತದೆ. ಶಿಕ್ಷಣವು ಕೇವಲ ಜ್ಞಾನವಲ್ಲ, ಅದು ಸಮಾಜವನ್ನು ಬದಲಾಯಿಸುವ ಶಕ್ತಿ. ಫಾತಿಮಾ ಶೇಖ್ ಅವರ ಜೀವನ ಇದಕ್ಕೆ ಜೀವಂತ ಸಾಕ್ಷಿಯಾಗಿದೆ.